ವಿಧಾನಮಂಡಲ ಅಧಿವೇಶನ ಆರಂಭವಾದ ದಿನದಿಂದಲೂ ಸಹ ವಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ವಾಲ್ಮೀಕಿ ಪ್ರಕರಣದ ಹಗರಣದಲ್ಲಿ 187 ಕೋಟಿ ರೂಪಾಯಿ ಹಣ ಅವ್ಯವಹಾರ ಆಗಿದೆ. ಹೀಗಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಇಡೀ ವಿಧಾನಮಂಡಲ ಅಧಿವೇಶನ ಈ ಸಾರಿ ವಿಪಕ್ಷಗಳ ಹೋರಾಟಕ್ಕೆ ತುತ್ತಾಗ್ತಾ ಇರುವಂಥದ್ದು ಒಂದೇ ಒಂದು ಕಾರಣ, ನಾಗೇಂದ್ರ ಅವರ ರಾಜೀನಾಮೆ. ವಿಪಕ್ಷಗಳು ಏನು ಮಾಡ್ತಿದೆ ಅಂದರೆ ವಿನಾಕಾರಣ ಒಂದು ಸುಳ್ಳಿನ ಪ್ರಕರಣವನ್ನು ಇಟ್ಕೊಂಡು ಈ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಇದು ಬಹುಶಃ ನನ್ನ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಇಲ್ಲ ಅಂತೇಳಿ ಅವರು ಈ ರೀತಿಯಾದಂಥ ಧೋರಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ರಾಜ್ಯದಲ್ಲಿ ಬರಗಾಲ ಇದೆ, ಅನೇಕ ಯುವಕರ ಒಂದು ವಿಚಾರಗಳಿದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ಕಾವೇರಿ ಭಾಗದ ರೈತರಿಗೆ ಭಾಳ ತೊಂದರೆಗೊಳಗಾಗಿದ್ದಾರೆ. ಅವನ್ನೆಲ್ಲ ಕೂಡ ಚರ್ಚೆಗೆ ಮಾಡಬೇಕು, ಚರ್ಚೆಗೆ ಬರಬೇಕು. ನಾವು ಮುಕ್ತವಾಗಿ ನಾವು ಹೇಳ್ತಾ ಇದ್ದೀವಿ, ಬನ್ನಿ ಸ್ವಾಮಿ ಚರ್ಚೆಗೆ ಬನ್ನಿ. ಈ ಕೇಸ್ನ ಇಟ್ಕೊಂಡು ಈ ಕೇಸ್ ಬಗ್ಗೆ ಕೂಡ ನನ್ನ ರಾಜೀನಾಮೆ ಕೇಳೋ ಬದಲು ಒಂದು ಚರ್ಚೆಗೆ ಬನ್ನಿ, ನಮ್ಮ ಸತ್ಯಾಸತ್ಯತೆಗಳನ್ನು ಹೇಳ್ತೀವಿ ಅನ್ನುವಂಥ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ. ಬಟ್ ಆದರೂ ಬರ್ತಾ ಇಲ್ಲ. ಅವರು ಏನು ಮಾಡಬೇಕು? ನಾವು ಇನ್ನು ಅವರು ನಮ್ಮ ಸದನದಲ್ಲಿ ಬಾವಿಗೂ ಬರ್ತಾ ಇಲ್ಲ. ಅವ್ರ ಸ್ಥಾನಗಳಿಂದನೇ ಧಿಕ್ಕಾರ ಕೂಗ್ತಾರೆ. ಯಾವ ರೀತಿಯಾದಂಥ ಧೋರಣೆ ಸ್ವಾಮಿ ಇದು? ಸಂವಿಧಾನವನ್ನು ಈ ರೀತಿಯಾದಂಥ ಬುಡಮೇಲನ್ನೇ ಅಲುಗಾಡಿಸುವಂಥದ್ದು ಧೋರಣೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಚರ್ಚೆಗೆ ಬಂದರೆ ನಿಮ್ಮ ಉತ್ತರ ಏನು? ಖಂಡಿತವಾಗಿ ಇದರಲ್ಲಿ ಸತ್ಯಾಸತ್ಯತೆಗಳನ್ನು ಬೆಳಕು ಚೆಲ್ಲಬೇಕಂತೇಳಿ ಚರ್ಚೆ ಮಾಡಬೇಕಂತೇಳಿ ಕೇಳ್ತಾ ಇರೋದು. ಆ ಚರ್ಚೆಗೆ ಬಂದರೆ ಅವ್ರು ನಿಜವಾಗ್ಲೂ ಸುಳ್ಳಾಗ್ತಾರೆ. ಅವರು ಅಂದ್ಕೊಂಡಿದ್ದು ಒಂದು ಸುಳ್ಳನ್ನು ಸತ್ಯ ಮಾಡೋಕ್ಕೆ ಹೊರಟಿದ್ದಾರೆ, ಅದು ಬಯಲಾಗುತ್ತೆ. ಅದಕ್ಕೆ ಚರ್ಚೆಗೆ ಬರ್ತಾ ಇಲ್ಲ. ಅಂದರೆ ತಮ್ಮ ಮೇಲೆ ಈಗ ಅವರು ರಾಜೀನಾಮೆಗೆ ಪಟ್ಟನ್ನು ಹಿಡಿದ ಬಳಿಕ ನಾಗೇಂದ್ರ ಅವರು ದಲಿತ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡ್ತಾ ಇರೋದು ಸರಿನಾ? ಇಲ್ಲ ಸರ್, ನಾನು ದಲಿತನೇ. ಯಾಕೆ ಗೊತ್ತಾ? ನಾನು 2008ರಲ್ಲಿ ಮೀಸಲು ಕ್ಷೇತ್ರದಿಂದ ಗೆದ್ದು ಬಂತವನು. ಮತ್ತು ನಾನು ದಲಿತ ಅಲ್ಲ ಸ್ವಾಮಿ. ನಾನು ಪರಿಶಿಷ್ಟ ಪಂಗಡದಿಂದ ಬಂದು ಒಬ್ಬ ದಲಿತನಾಗಿ ಬಂದು ಅಲ್ಲಿ ನಾನು ದಲಿತರ ಎಲ್ಲ ಒಂದು ಉಪಯೋಗಗಳನ್ನು ತೆಗೆದುಕೊಂಡು ಬಂದು ನಾನು ಅಲ್ಲಿ ಶಾಸಕನಾಗಿ ಬಂದಿದ್ದಕ್ಕೆ ನಾನು ದಲಿತಲ್ಲ. ಮತ್ತು ದಲಿತ ಅಂತೇಳಿ ನಾನು ಬೇರೆ ಅಂತೇಳಿದ್ರೆ ಒಪ್ಕೊತೀರಾ ನೀವು? ಒಪ್ಕೊಳ್ಳೋಕ್ಕಾಗಲ್ಲ ಸ್ವಾಮಿ. ನನ್ನ ಮೂಲಭೂತ ಹಕ್ಕದು, ನನ್ನ ಸಂವಿಧಾನದ ಫಂಡಮೆಂಟಲ್ ರೈಟ್. ಎಸ್, ನಾನು ದಲಿತ. ಅದರಲ್ಲಿ ಏನು ತಪ್ಪಿದೆ? ನಾನು ಒಂದು ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ತಮ್ಮ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ದಲಿತ ಅನ್ನುವಂಥದ್ದು ಯಾವುದೋ ನನ್ನ ರಕ್ಷಣೆಗಾಗಿ ತೊಗೊತ ಇಲ್ಲ. ನಾನು ಹುಟ್ಟು ದಲಿತ, ಸಾಯೋವಾಗೂ ಕೂಡ ದಲಿತ ಅಂತೇಳಿ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲು ನಿಮ್ಮ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ತಾವು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ರಿ. SIT ತನಿಖೆಯಲ್ಲಿ ಕ್ಲೀನ್ ಚೀಟು ಸಹ ಸಿಕ್ತು. ಆದರೆ ಈಗ ವಿಪಕ್ಷಗಳ ವಾದ ಏನಂದರೆ ಇನ್ನೂವರೆಗೂ ಸಹ ಈ ಪ್ರಕರಣ ED ಮತ್ತು CBIಯಲ್ಲಿ ನಡೀತಾ ಇರುವಂಥದ್ದು. ಹೀಗಾಗಿ ನಾಗೇಂದ್ರ ಅವರು ಸಂಪೂರ್ಣವಾಗಿ ನಿರ್ದೋಷಿ ಆಗುವವರೆಗೂ ಸಹ ರಾಜೀನಾಮೆಯನ್ನು ಕೊಡಲಿ ಅನ್ನೋ ಒಂದು ವಾದ. EDಯಲ್ಲಿ ನನ್ನಿಂದ ಏನಾದರೂ ಹಣ ಜಪ್ತಿ ಮಾಡ್ತಾ ಅವರು ಆ ತನಿಖಾ ಸಂಸ್ಥೆಗಳು ಇಡೀ ದೇಶಕ್ಕೆ ಚಿಕ್ಕ ಮಕ್ಕಳನ್ನ ಹೇಳಿದ್ರು ಕೂಡ ಹೇಳ್ತಾರೆ ED ಯಾಕೆ ಬರುತ್ತೆ ಅಂಥೇಳಿ. ಅವರು ಯಾರನ್ನಾದರೂ ಒಬ್ಬರನ್ನ ಪ್ರಭಾವಿಗಳನ್ನ ಕಡಿಮೆ ಮಾಡಬೇಕಂದ್ರೆ ಈ ರೀತಿಯಾದಂಥ ಸಂಸ್ಥೆಗಳನ್ನು ಬಿಡ್ತಾ ಇದ್ದಾರೆ. ಇವತ್ತು EDಯಲ್ಲಿ ಅವರು ನನ್ನ ವಿನಾಕಾರಣ ಅರೆಸ್ಟ್ ಮಾಡಿದ್ರು. ನನ್ನಿಂದ ಯಾವುದೇ ಒಂದು ರೂಪಾಯಿ ಕೂಡ ನನ್ನಿಂದ ರಿಕವರಿ ಆಗಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಮೂಲ ಪ್ರಮಾಣದಲ್ಲಿ 184 ಕೋಟಿ ಕೂಡ ರಿವರ್ಸ್ ಆಗಿಬಿಟ್ಟಿದೆ, ಬಂದುಬಿಟ್ಟಿದೆ. ಅಕೌಂಟಲ್ಲಿ 100 ಕೋಟಿ ಹಂಗೆ ಇತ್ತು, ಅದನ್ನು ಫ್ರೀಸ್ ಮಾಡಿದ್ದೆ. ನಾನೇ ಫ್ರೀಸ್ ಮಾಡಿಸಿದ್ದೆ. ಅವತ್ತು ಮಂತ್ರಿ ಇದ್ದಾಗ ನಾನು ಮಂತ್ರಿ ಇರೋವರೆಗೂ ಕೂಡ ನಾನು ಕಾರ್ಯಚಟುವಟಿಕೆ ಮಾಡಿದೆ. ನಾನೇ SIT ರಚನೆ ಮಾಡಲಿಕ್ಕೆ ನಾನು ಇದು ಮಾಡಿದೆ. ನಮ್ಮ MD ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಲ್ಲಿ. ಆ ರೀತಿಯಂಥ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಯಾಕೆ ನಾನು ರಿಸೈನ್ ಮಾಡಿದೆ ಅಂದರೆ ತನಿಖೆಗೆ ಸಹಕರಿಸ್ಬೇಕಂತೇಳಿ ನಾನು ಅವತ್ತು ರಿಸೈನ್ ಮಾಡಿದ್ದೆ. ಆದರೆ ಇವತ್ತು ED ಆದಮೇಲೆ EDಯಲ್ಲಿ ಇಟ್ಕೊಂಡು EDದಂತ ಇನ್ನು ನಾವು ಏನು ಹೇಳೋಕ್ಕೆ ಬರೋದಿಲ್ಲ. ಅದು ನಮ್ಮ BJP ಅವರಿಗೆ ಅಚ್ಚುಮೆಚ್ಚಿನ ಒಂದು ಭಾಳ ಪ್ರೀತಿಯಾಗಿರುವಂಥ ಸಂಸ್ಥೆ ಅದು. ಅವರಷ್ಟೇ ಅವ್ರು ಮಾಡ್ತಾ ಇರೋದನ್ನು. ಬಟ್ ನಮ್ಮ ಸಂಸ್ಥೆಯ ಮೇಲೆ ನಮಗೆ ಗೌರವ ಇದೆ. ಇವತ್ತು CDI SIT ಭಾಳ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ, ಹಣ ರಿಕವರಿ ಮಾಡಿದ್ದಾರೆ. ED ಇದ್ದಾಗ ನಾನು ಈಗಾಗಲೇ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣದಲ್ಲಿ ಹಾಕಿದ್ದೀನಿ. ನಾನು ನೀವು ಇಡೀ ಸಂಪೂರ್ಣ ಹಣ ವಾಪಸ್ ಬಂದಿದೆ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಒಂದು ತನಿಖಾ ಸಂಸ್ಥೆಯ ವರದಿಯಲ್ಲಿ ಲೋಕಸಭೆ ಚುನಾವಣೆಗೆ ಹಣ ಬಳಕೆ ಆಯಿತು ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಸರ್, ಅದೇ ಸುಳ್ಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಬೇಸ್ಲೆಸ್ ಆದಂಥ ಅಲಿಗೇಷನ್ ಕೊಡ್ತಾರೆ. ಈಗ ಹಂಗಾದ್ರೆ ನಾವು ರಾಮನ ಉಂಡಿ ಕದ್ದಂಥವ್ರು ಪ್ರಧಾನಿಗೆ ಹೋಗಿದೆ ಅಂತಾರೆ ನೀವು ನಂಬ್ತೀರಾ? ಇದು ಬೇಸ್ಲೆಸ್ದಾಗಿ ಅಲಿಗೇಷನ್ ಮಾಡಿಕೊಡೋದು. ಯಾವುದೋ ಒಂದು ಚೀಟಿಗಳು ಅವಕ್ಕೆಲ್ಲ ಮಾನ್ಯತೆ ಇರಲ್ಲ. ಯಾರ್ದೋ ಚೀಟಿ ನಿನ್ನ ಜಾಬಲ್ಲಿ ನಾನು ಇಟ್ಬಿಟ್ಟು ನಾನು ನಿನ್ನ ಚೀಟಿ ನಿನ್ನ ಹತ್ರ ಸಿಕ್ಕಿದೆ ಅಂದರೆ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅದಕ್ಕೆಲ್ಲ ಇದನ್ನೆಲ್ಲ ಕೂಡ ಪರಿಶೀಲಿಸಬೇಕಂದ್ರೆ ನ್ಯಾಯಾಲಯ ಮೊರೆ ಹೋಗಬೇಕು. ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಪ್ರಕರಣದಲ್ಲಿ ನನ್ನ ಜಯ ಸಿಗುತ್ತೆ ಅಂತೇಳಿ ಭಾಳ ದೊಡ್ಡ ನಂಬಿಕೆ ಇದೆ. ಈ ದೇಶದ ನ್ಯಾಯಸ್ಥಾನದ ಮೇಲೆ ಭಾಳ ದೊಡ್ಡ ನಂಬಿಕೆ ಇದೆ. ನಮ್ಮ ದಲಿತರನ್ನು ಕಾಪಾಡೋದು ಕೇಂದ್ರ ಸರ್ಕಾರ ಅಲ್ಲ,
ನ್ಯಾಯಸ್ಥಾನಗಳು ಕಾಪಾಡುತ್ತವೆ, ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತವೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾಗೇಂದ್ರ ಅವರು ಮತ್ತೊಂದು ಬಾರಿ ಸಚಿವರಾಗಲಿಕ್ಕೆ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡಿದರು. ಹೈಕಮಾಂಡ್ಗೆ ಸಂಬಂಧಿಸಿದ ಮತ್ತು ರಾಜ್ಯದ ನಾಯಕರುಗಳಿಗೆ ಸಂಬಂಧಿಸಿದ ಕೆಲ ದಾಖಲೆಗಳು ನಾಗೇಂದ್ರ ಅವರ ಬಳಿ ಇದ್ವು. ಹೀಗಾಗಿ ಬ್ಲ್ಯಾಕ್ ಮೇಲ್ ಮಾಡಿ ಸಚಿವರಾದರು ಅನ್ನೋ ಮಾತು ಬಹಳ ಹಾಸ್ಯಾಸ್ಪದ. ಇದನ್ನೆಲ್ಲ ಹಣ ಎಲ್ಲ ರಿಕವರಿ ಆಗಿದೆ. ಯಾಕೆ ನಾನು ಬ್ಲ್ಯಾಕ್ ಮೇಲ್ ಯಾಕೆ ಮಾಡಬೇಕಾಗಿದೆ? ನನ್ನ ಸಂಸ್ಕೃತಿ ಆ ರೀತಿ ಇದೆ. ಬ್ಲ್ಯಾಕ್ ಮೇಲ್ ಮಾಡಿ ನಾನು ಮಾಡೋಂಥ ಸಂದರ್ಭ ನನಗೇನು ಹಿಡಿದಿದೆ? ಬ್ಲ್ಯಾಕ್ ಮೇಲ್ ಮಾಡಬೇಕಂದ್ರೆ 2 ವರ್ಷದ ಕೆಳಗೆ ಹಾಕ್ಬೋದು. ನಾನು ರಾಜೀನಾಮೆ ಮಾಡ್ತಿದ್ದಿಲ್ಲ. ಹಂಗಾದ್ರೆ ನಾನು ಯಾಕೆ ಕೊಟ್ಟು ಹೇಳಿ? ನನ್ನ ಪ್ರಶ್ನೆ ಇಷ್ಟೇ. ನಾನು ಬ್ಲ್ಯಾಕ್ ಮೇಲ್ ಮಾಡೋಂಥ ಸಂದರ್ಭದಲ್ಲಿ ಇದ್ದಾಗ ಅವತ್ತು ಮಾಡ್ಬೋದು, ಇವತ್ತು ಮಾಡ್ಬೋದು ಅಂತ ಸಂದರ್ಭದಲ್ಲಿ ಅವತ್ತೇ ಯಾಕೆ ನಾನು ಮಾಡಲಿಲ್ಲ? 2 ವರ್ಷ ನಾನು ಯಾಕೆ ಕಾಯಬೇಕಾಯಿತು? ಜೈಲಿಗೆ ಯಾಕೆ ಹೋಗ್ಬೇಕಾಯ್ತು ನಾನು? ಇವನ್ನೆಲ್ಲ ಇರ್ತಾವ್ರಿ. ಬೇಸ್ಲೆಸ್ ಆಗಿ ಅಲಿಗೇಷನ್ ಇಲ್ದೇ ಯಾವುದೋ ಒಂದು ವಿನಾಕಾರಣದಿಂದ ಮಾಡ್ತಾ ಇರ್ತಾರೆ ಅಂದರೆ ಅದಕ್ಕೆ ಉತ್ತರ ಕೊಡೋಕ್ಕೆ ನಮ್ಗೆ ಆಗೋದಿಲ್ಲ. ಬಟ್ ಒಂದು ಸದನದಲ್ಲಿ ಚರ್ಚೆಗೆ ಬರಬೇಕಂತೇಳಿ ನಾನು ಮನವಿ ಮಾಡ್ತಾಯಿದ್ದೆ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನಿಮ್ಮ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ವಿಪಕ್ಷಗಳು ರಾಜೀನಾಮೆ ಕೇಳೋದು ಸಹಜ. ಆದರೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕೆಲವು ಹಿರಿಯ ಶಾಸಕರುಗಳೇ ಅಸಮಾಧಾನವನ್ನು ಹೊರ ಹಾಕ್ತಾ ಇರೋದ್ರ ಬಗ್ಗೆ ಏನು ಹೇಳ್ತೀರಾ? ಯಾರು ನೀವು ಅದು ಕಲ್ಪಿತ. ನಾನು ಹೇಳ್ತಿದ್ದೀನಿ, ನಮ್ಮಲ್ಲಿರುವಂಥ 14 ಶಾಸಕರಲ್ಲಿ ಕೂಡ ನಾವೆಲ್ಲ ಒಟ್ಟಾಗಿ ಇದ್ದೀವಿ. 14 ಜನ ಒಟ್ಟಾಗಿದ್ದೀವಿ. 15 ಮೀಸಲಾತಿ ಕ್ಷೇತ್ರದಲ್ಲಿ ಒಂದಲ್ಲಿ ಮಾತ್ರ ನಾವು ಸೋತಿದ್ದೀವಿ. ಅದನ್ನು ಆ ಹೊಟ್ಟೆ ಕಿಚ್ಚು ಬಿ ಜೆ ಪಿ ಪಕ್ಷಕ್ಕೆ 14 ಗೆದ್ದು ಬಿಟ್ಟಿದ್ದಾರೆ ಕಾಂಗ್ರೆಸ್ ಅಂತೇಳಿ. ನಾವು 14 ಜನ ಒಟ್ಟಾಗಿದ್ದೀವಿ. ಯಾರು ಕೂಡ ನಮ್ಮಲ್ಲಿ ಅವ್ರು ಕೊಟ್ಟರೆ ಇವ್ರಿಗೆ ಯಾರಿಗಾದ್ರೂ ಕೊಡ್ರಪ್ಪ ಅಂತ ಹೇಳಿದ್ದೀವಿ. ಕೆಲವು ಕ್ರೈಟೀರಿಯಾಸ್ ಇರುತ್ತೆ, ಕೆಲವು ಏರಿಯಾ ವಿಂಗ್ ಅಂದರೆ ಒಂದೊಂದು ಪ್ರದೇಶವಾರು ಇವತ್ತು ಹಂಚಕ್ಕೆ ಆಗುತ್ತೆ. ಇವತ್ತು ಆ ಪ್ರದೇಶಕ್ಕೆ ಬಂದಾಗ ನಾನು ಸೀನಿಯರ್ ಇದ್ದೀನಿ, ನನಗೆ ಕೊಟ್ಟಿರ್ಬೋದು. ಹಂಗೆ ಆಮೇಲೆ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಕೊಟ್ಟಿರ್ಬೋದು. ಇವಾಗ ನಮ್ಮ ದುರ್ಗದಲ್ಲಿ ಇವಾಗ ಈಗಾಗಲೇ ಕೂಡ ನಮ್ಮ ರಘುಮೂರ್ತಿ ಅಣ್ಣವ್ರು ಕೊಟ್ಟಿದ್ದಾರೆ. ಅವರು ಎಫೆಕ್ಟಿವ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತಾರೆ. ನಮಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸತೀಶ್ ಅಣ್ಣವರು ಮುಂಬೈ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಭಾವ ಇರುವಂಥ ನಾಯಕರವರು. ಇಡೀ ರಾಜ್ಯದಲ್ಲಿ ನಾಯಕ ಸಮಾಜದಲ್ಲಿ ದೊಡ್ಡ ಲೀಡರ್ ಆಗಿರುವಂಥವ್ರು. ಮುಂದೆ ಒಂದು ದಿನ ಒಳ್ಳೆ ಸ್ಥಾನಕ್ಕೆ ಹೋಗುವಂಥ ವ್ಯಕ್ತಿಯಾಗಿದ್ದಾರೆ. ಅವ್ರನ್ನೆಲ್ಲ ಕೂಡ ಅವ್ರಿಗೆ ಯಾಕೆ ಮಾಡಲ್ಲ ಅಂದರೆ ಕೆಲವು ಸಂದರ್ಭದಲ್ಲಿ ಕೆಲವರು ಮಾಡಲ್ಲ. ಅದು ಪಕ್ಷದ ಒಂದು ಕ್ರೈಟೀರಿಯಾಸ್ ಇರುತ್ತೆ. ಕೆಲವು ಸಂದರ್ಭದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಒಂದು ಸರ್ತಿ ಮಂತ್ರಿ ಮಾಡಿದ್ದಿಲ್ಲ. 1 ವರ್ಷ 6 ತಿಂಗಳು ವೇಟ್ ಮಾಡಬೇಕಾಯ್ತು. ಇಂಥ ಸಂದರ್ಭ ಅವ್ರಿಗೆ ನಮ್ಮ ರಾಜಕೀಯ ಮಾಡಬೇಕಂತೇಳಿ ರಾಜಕೀಯದಲ್ಲಿ ಇಳಿಯೋದು. ನಮ್ಮ ರಾಜಕೀಯ ಪಕ್ಷಗಳನ್ನು ಹಿತ ಯಾವುದು ಆಗುತ್ತೋ ಅದನ್ನು ಮಾಡುವಂಥ ಸಂದರ್ಭ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಸಾಮಾಜಿಕ ನ್ಯಾಯ ಮಾತ್ರ 100ಕ್ಕೆ 100ರಷ್ಟು ನಾವು ಪಡಿಸ್ಕೊಂಡು ಹೋಗ್ತಿದ್ದೀವಿ. ಇದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರನೇ ಇಂಥದ್ದು ಅವಕಾಶ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂದರೆ ನಾನು ಮಂತ್ರಿ ಕೂಡ ಹಾಕೋಕ್ಕಾಗ್ತಿರಲಿಲ್ಲ. ನನಗೆ ಹೆಮ್ಮೆ ಇದೆ ಇವತ್ತು. ಆ ಕಾರಣಕ್ಕಾಗಿಯೇ ನಾನು ಈ ಇದನ್ನು ಅಂದರೆ ತಾವು ಆಪಾದನೆ ಮಾಡ್ತಾಯಿದ್ದೀರಲ್ಲ, ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದ ಇದಕ್ಕೆಲ್ಲ ಸುಳ್ಳು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಒಂದು ಪ್ರಶ್ನೆ ಕೊನೆಯದು. ಒಂದು ಕಾಲದ ನಿಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರಾಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರೇ ಇವತ್ತು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವಾಗಲೂ ನನ್ನ ಸಮಾಜದ ಮುಖಂಡರವರು. ನಾನು ಫಸ್ಟಾಗಿ ನನ್ನ ಮೇಲೆ ಸೋತಾಗ ನನಗೆ ಗೆದ್ದಿದ್ದು ಎಷ್ಟು ಖುಷಿಯಾಗಿತ್ತು, ಅವ್ರನ್ನ ಸೋಲಿಸಿದ್ದೀನಲ್ಲ ಅಂತ ಹೇಳಿ ದುಃಖ ಕೂಡ ನನಗಾಗಿತ್ತು. ಅಂದರೆ ಅವರು ಒಂದು ರಾಜಕಾರಣದಲ್ಲಿದ್ದಾರೆ, ಅವರು ಮತ್ತು ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದಾರೆ. ಅವರು ಮತ್ತು ಆ ಪಕ್ಷದ ಸಿದ್ಧಾಂತಗಳೊಂದಿಗೆ ಅವ್ರಿಗೆ ಏನು ಆದೇಶ ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನನಗೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಯಾವ ದ್ವೇಷವೂ ಇಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಕ್ಷದವ್ರಿಗೆ ಏನಾದರೂ ಮನವಿ ಮಾಡ್ತೀರಾ? ವಿಪಕ್ಷದವ್ರಿಗೆ ಏನಾದರೂ ಮನವಿ ಮಾಡಿ? ನನ್ನ ಮನವಿ ಇಷ್ಟೇ. ನಾನು ಮಾನ್ಯ ಅಶೋಕ್ ಅಣ್ಣವ್ರಿಗೂ, ನಮ್ಮ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಿಗೂ ಮತ್ತು ಪರಿಷತ್ತಲ್ಲಿರುವಂಥ ನಮ್ಮ ಛಲವಾದಿ ನಾರಾಯಣಸ್ವಾಮಣ್ಣನವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಾವು ಚರ್ಚೆಗೆ ಬನ್ನಿ. ವಿನಾಕಾರಣ ಟೈಮನ್ನು ಹಾಳು ಮಾಡಬೇಡಿ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಜ್ವಲಂತ ಸಮಸ್ಯೆಗಳಿದ್ದಾವೆ, ತಾವು ಬನ್ನಿ, ಬೆಳಕು ಚೆಲ್ಲಿ. ನಮ್ಮ ಮುಖ್ಯಮಂತ್ರಿಯವರು ಓಪನ್ ಆಗಿ ಹೇಳಿದ್ದಾರೆ. ಅವರು ನೀವು ಬನ್ನಿ, ನಮ್ಮ ಮೇಲೆ ಬೆಳಕಿಗೆ ಬನ್ನಿ, ಚರ್ಚೆಗೆ ಬನ್ನಿ, ಏನೇ ತಪ್ಪಿದ್ರು ಅದನ್ನು ಸರಿಪಡಿಸ್ಕೊಂಡು ಹೋಗೋಣ ಅಂತ. ನೀವು ಬೆಳಕು ಚೆಲ್ಲಬೇಕಲ್ಲ. ನಿಮ್ಮ ಅದನ್ನು ಬಿಟ್ಟು ನೀವು ಸುಮ್ಮನೆ ಈ ರೀತಿ ಅಂಥದ್ದನ್ನು ಧೋರಣೆ ಮಾಡ್ಕೊಂಡು ಹೋದರೆ ಸುಮಾರು ಒಂದು ದಿನಕ್ಕೆ 5 ಕೋಟಿ ರೂಪಾಯಿ ಅಷ್ಟು ಖರ್ಚಾಗ್ತಾ ಇರುತ್ತೆ ನಮಗೆ. ಇಷ್ಟು ಖರ್ಚನ್ನು ಇಟ್ಕೊಂಡು ನಾವು ಮಾಡಿಕೊಂಡು ನಮ್ಮ ರಾಜ್ಯದ ನಿಮ್ಮ ಏರಿಯಾಗಳ ಬಗ್ಗೆ ಚರ್ಚೆ ಮಾಡಿಲ್ಲ. ಇವತ್ತು ರೈತರದಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಹೆಣ್ಣುಮಕ್ಕಳದಾಗಿರ್ಬೋದು, ಯುವಕರದಾಗಿರ್ಬೋದು, ಇಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸ್ವಾಮಿ. ದಯಮಾಡಿ ನಾನು ಕೈ ಮುಗಿದು ನಾನು ಕೇಳ್ಕೊತೀನಿ, ತಾವೆಲ್ಲ ಕೂಡ ಚರ್ಚೆಗೆ ಬನ್ನಿ. ಇದನ್ನು ವೇಸ್ಟನ್ನು ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಮುಂದಕ್ಕೆ ಹೋಗಬೇಡಿ. ತಮಗೆ ಪಕ್ಷ ಯಾವ ರೀತಿ ಆದೇಶ ಮಾಡಿದೆ ನನಗೆ ಗೊತ್ತಿಲ್ಲ. ಪಕ್ಷದ ವರಿಷ್ಠರು ಕೂಡ ನಾನು ಮನವಿ ಮಾಡ್ತೀನಿ, ತಾವು ಬನ್ನಿ, ತಮ್ಮವ್ರಿಗೆ ಹೇಳಿ. ಇಲ್ಲಿ ಪಕ್ಷದ ವರಿಷ್ಠರಾಗಿರುವಂಥದ್ದು ದೊಡ್ಡವ್ರಿಗೂ ಹೇಳ್ತೀನಿ, ನಾನು ಕೇಂದ್ರದಲ್ಲಿರುವಂಥವ್ರಿಗೂ ಹೇಳ್ತೀನಿ, ಇದನ್ನು ವಿನಾಕಾರಣ ಇದನ್ನು ಮಾಡೋಕ್ಕೆ ಹೋಗಬೇಡಿ.
ನಾನು ಇವತ್ತು ಸಂವಿಧಾನದಲ್ಲಿ ನನ್ನ ಮೂಲಭೂತ ಹಕ್ಕುಗಳನ್ನು ಏನು ಇಟ್ಕೊಂಡಿದ್ದೀವೋ ಅದನ್ನು ಮಾಡ್ಕೊಂಡು ಹೋಗಿದ್ದೀನಿ ಅಂತ. ಇದಿಷ್ಟು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ಮಾತುಗಳು. ನಾನು ಈ ಪ್ರಕರಣದಲ್ಲಿ ನಿರ್ದೋಷಿ, ಹೀಗಾಗಿ ರಾಜೀನಾಮೆ ಕೊಡೋ ಮಾತಿಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.